ಸ್ನೇಹಿತರೆ, ಮಹಾಭಾರತದ ಭೀಷ್ಮನ ವೃತ್ತಾಂತವನ್ನು ಕೇಳುವಾಗ ಸಾಕಷ್ಟು ಮಂದಿಯದು ಒಂದೇ ಪ್ರಶ್ನೆ. ಭೀಷ್ಮನ ತಂದೆ ಶಂತನು ಮದುವೆಯಾಗಿದ್ದು ಗಂಗೆ, ಶಿವನ ಹೆಂಡತಿ ಗಂಗೆ ಅಲ್ವಾ? ಹಾಗಂದ್ರೆ ಅವಳು ಶಂತ ಮಹಾರಾಜನನ್ನು ಹೇಗೆ ಮದುವೆ ಆದ್ಲು ಅನ್ನೋದು ಒಂದೇ ಪ್ರಶ್ನೆ. ಇಲ್ಲಿ ಪರಮೇಶ್ವರನಿಗೆ ಒಬ್ಬಳೇ ಸತಿ. ನೀವು ಇತಿಹಾಸದ ಯಾವುದೇ ಪುಟಗಳನ್ನು ತೆಗೆದು ನೋಡಿ, ಅಲ್ಲಿ ನೀವು ನೋಡಿದರೆ ಪರಮೇಶ್ವರನ ಅರ್ಧಾಂಗಿ ಆದಿಪರಾಶಕ್ತಿ ಒಬ್ಬಳೆ. ಇವಳು ಎಷ್ಟು ಜನ್ಮ ಹೆತ್ತಿದ್ರೂ ಶಿವನು ಇವಳನ್ನೇ ಮದುವೆಯಾಗುತ್ತಾನೆ. ದಕ್ಷರಾಜನ ಮಗಳು ಸತೀದೇವಿ ಶಿವನ ಪತ್ನಿ. ಅವಳು ತಪೋಯಜ್ಞದಲ್ಲಿ ಹಾರಿ ಆತ್ಮಾಹುತಿ ಮಾಡಿಕೊಳ್ಳುತ್ತಾಳೆ. ಆನಂತರ ತಪೋನಿರತನಾದ ಶಿವನಿಗಾಗಿ ಮತ್ತೆ ಹುಟ್ಟಿ ಬರುತ್ತಾಳೆ ಪಾರ್ವತಿ. ಮಾತೆ ಪಾರ್ವತಿ ಹಾಗೂ ಶಿವನ ವಿವಾಹದ ಬಗ್ಗೆ ನಮ್ಮ ಪುರಾಣಗಳು ನಮಗೆ ಸಾಕಷ್ಟು ಕಡೆಗಳು ಹೇಳುತ್ತವೆ. ಶಿವ ಮತ್ತು ಶಕ್ತಿಯ ಕಲ್ಪನೆ ಪ್ರಕೃತಿ ಮತ್ತು ಪುರುಷನ ಕಲ್ಪನೆಯನ್ನು ಸೃಷ್ಟಿಯ ಮೂಲವೆಂದು ತಿಳಿಸುತ್ತದೆ. ಹಾಗೆಯೇ ನಿಮಗೆ ಶಿವ ಗಂಗೆಯನ್ನು ವಿವಾಹವಾಗಿರುವ ಯಾವುದೇ ಉಲ್ಲೇಖಗಳು ಸಿಗುವುದಿಲ್ಲ. ಹಾಗಾದರೆ ಶಿವನ ಜಡೆಯಲ್ಲಿ ಇಣುಕಿ ನೋಡುತ್ತಿರುವ ಗಂಗೆ ಯಾರು? ಅವಳು ಶಿವನ ಪತ್ನಿ ಅಲ್ವಾ ಅಂತ ಕೆಲವರು ಕೇಳ್ತಾರೆ. ಅದೊಂದು ಜನಪದ ಹಾಗೂ ಕವಿಯ ಕಲ್ಪನೆಯ ಕಾವ್ಯದಿಂದ ಉಂಟಾದ ಭಾವನೆಯೇ ಹೊರತು ಶಿವನ ಪತ್ನಿ ಗಂಗೆಯಲ್ಲ. ಸರಿ, ಹಾಗಾದ್ರೆ ಶಿವ ಗಂಗೆಯನ್ನು ತನ್ನ ತಲೆಯ ಮೇಲೆ ಧರಿಸಿದಾದ್ರೂ ಯಾಕೆ ಅನ್ನೋ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಹುಟ್ಟುತ್ತಿದೆ ಅಂತ ನನಗೆ ಗೊತ್ತು. ಅದು ನಿಮಗೆ ಅರ್ಥ ಆಗ್ಬೇಕು ಅಂದ್ರೆ ದೇವಗಂಗೆಯನ್ನು ಭೂಮಿಗಿಳಿಸಿದ ಕಥೆಯನ್ನು ನೀವು ತಿಳ್ಕೊಳ್ಬೇಕು. ಅದೇನು ಬನ್ನಿ ಹೇಳ್ತೀನಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಗೆಳೆಯರೇ, ಸ್ಕಂದ ಪುರಾಣದ ಒಂದು ಉಲ್ಲೇಖದಲ್ಲಿ ದೇವಗಂಗೆಯನ್ನು ಭೂಮಿಗೆ ತಂದವನು ರಾಜ ಭಗೀರಥ. ಸಹಸ್ರಾರು ವರ್ಷಗಳ ಹಿಂದೆ ಈಕ್ಷ್ವಾಕು ವಂಶದ ಚಕ್ರವರ್ತಿಯೊಬ್ಬ ಅಯೋಧ್ಯವನ್ನು ಪಾಲಿಸುತ್ತಿದ್ದ. ಆತನ ಹೆಸರು ಸಗರ. ಗರ ಅಂದ್ರೆ ವಿಷ, ಅಂದ್ರೆ ವಿಷವನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡಿರುವಂತವನು ಸಗರ. ಇವನ ತಾಯಿ ಗರ್ಭಿಣಿಯಾಗಿದ್ದಾಗ ವಿಷಪ್ರಾಶನ ಮಾಡಿದ್ಲಂತೆ. ಇಷ್ಟಾದರೂ ಕೂಡ ಮಗ ಜನಿಸಿತು. ವಿಷ ಕುಡಿದ ತಾಯಿಯ ಮಗ ಅನ್ನೋ ಕಾರಣಕ್ಕೆ ಇವನಿಗೆ ಸಗರ ಅಂತ ಹೆಸರಿಟ್ರು. ಈ ಸಗರನಿಗೆ ಇಬ್ಬರು ಹೆಂಡ್ತಿರು. ಒಬ್ಬಳು ಕೇಶಿನಿ, ಇನ್ನೊಬ್ಳು ಸುಮತಿ. ಮದುವೆಯಾಗಿ ಸಾಕಷ್ಟು ವರ್ಷಗಳು ಕಳಿತು, ಆದರೆ ಸಗರನಿಗೆ ಮಕ್ಕಳೇ ಆಗ್ಲಿಲ್ಲ. ಒಮ್ಮೆ ಭೃಗು ಮಹರ್ಷಿಗಳ ದರ್ಶನ ಮಾಡಿದ್ದ ಸಗರ ಸಂತಾನವಿಲ್ಲದ ಸಂಕಟವನ್ನು ಅವರ ಮುಂದೆ ಹೇಳ್ಕೊಳ್ತಾನೆ. ಅದಕ್ಕೆ ಔಷಧಗಳನ್ನು ಕೊಡುವ ಋಷಿಗಳು ಸಗರನ ಪತ್ನಿಗೆ 2 ಆಯ್ಕೆಗಳನ್ನು ಕೊಡುತ್ತಾರೆ. ಒಂದು, ವಂಶವನ್ನು ಮುಂದುವರೆಸಬಲ್ಲ ಒಬ್ಬ ಮಗ ಬೇಕಾ ಅಥವಾ ಬಲಿಷ್ಠರಾದ 60,000 ಮಕ್ಕಳು ಬೇಕಾ ಅನ್ನೋದನ್ನ ಆಯ್ಕೆ ಮಾಡ್ಕೋಬೇಕಾಗಿತ್ತು ಆ ರಾಣಿಯರು. ಸರಿ, ಗಂಡನ ವಂಶವನ್ನು ಬೆಳೆಸೋದೇ ಮುಖ್ಯ ಅಂದುಕೊಂಡಿರುವ ಹಿರಿಯ ರಾಣಿ ಕೇಶಿನಿ, ನನಗೆ ಒಬ್ಬನೇ ಮಗ ಸಾಕು, ಅವನಿಂದ ವಂಶ ಮುಂದುವರಿಯಬೇಕು ಅಷ್ಟೇ ಅಂತ ಕೇಳ್ಕೊಂತಾಳೆ. ಎರಡನೆಯವಳು ಮಹಾತಾಯಿ. ಅವಳು 60,000 ಮಕ್ಕಳನ್ನು ಹೇರುವ ಧೈರ್ಯ ಮಾಡುತ್ತಾಳೆ. ಅವಳು ಅದ್ ಹೇಗೆ 60,000 ಮಕ್ಕಳನ್ನು ಹಳದ್ಲೋ ಅಥವಾ ಆ ಮಹರ್ಷಿ ಮಾಡಿಕೊಟ್ಟ ಔಷಧಿಯನ್ನು ರಾಜ ತನ್ನ ಪಟ್ಟದ ಅರಸಿಯರಲ್ಲದ ಇನ್ನುಳಿದ ಪತ್ನಿಯರಿಗೂ ಕೊಟ್ಟು ಅವರಿಂದ ಕೂಡ ಮಕ್ಕಳನ್ನು ಪಡೆದನೋ. ಯಾಕೆ ಅಂದ್ರೆ ಆವತ್ತಿನ ರಾಜರಿಗೆ ಹೆಂಡತಿಯರೂ ಕಡಿಮೆ ಇರಲಿಲ್ಲ ಮತ್ತು ವೈಜ್ಞಾನಿಕವಾಗಿ ಸಾಕಷ್ಟು ಮುಂದುವರೆದಿದ್ರು. ಇವತ್ತಿನ ಹಾಗೆ ಹೆಂಗಸರ ಕೊರತೆಯೂ ಕೂಡ ಆವಾಗ ಇರಲಿಲ್ಲ. ಇನ್ನು ಸಂತಾನ ಅಭಿವೃದ್ಧಿ ಎನ್ನುವುದು ಅವರ ಗುರಿಗಳ ಪೈಕಿ ಒಂದಾಗಿರುತ್ತಿತ್ತು. ಹೀಗಾಗಿ ಸಗರನಿಗೆ 60,000 ಮಕ್ಕಳು ಹುಡ್ತಾರೆ. ಮೊದಲನೆಯ ಪತ್ನಿಯ ಮಗನಿಗೆ ಅಸಮಂಜಸ ಅನ್ನುವ ಹೆಸರು ಇಟ್ರು. ಅವನು ಹೆಸರಿಗೆ ತಕ್ಕ ಹಾಗೆ ಅಸಮಂಜಸ ಕಾರ್ಯಗಳನ್ನೇ ಮಾಡ್ತಾ ಇದ್ದ. ಕ್ರೂರಿಯಾಗಿದ್ದ, ಹಿತಾಹಿತಗಳ ಪರಿವೇ ಇಲ್ಲದವನಾಗಿದ್ದ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಅವನಿಗೆ ಕಾಮನ್ ಸೆನ್ಸೂ ಇರಲಿಲ್ಲ, ಹ್ಯುಮ್ಯಾನಿಟಿನೂ ಇರಲಿಲ್ಲ. ಈ ಅಸಮಂಜಸನ ಬಗ್ಗೆ ಸಾಕಷ್ಟು ದೂರುಗಳು ಕೇಳಿ ಬಂದಾಗ ರಾಜ ಅವನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡುತ್ತಿದ್ದ. ಆಗೋಗೋ ಹೊತ್ತಿಗೆ ಆಗ್ಲೇ ಅವನಿಗೊಂದು ಸಂತಾನ ಕೂಡ ಆಗಿತ್ತು. ಸಾಕಷ್ಟು ವರ್ಷಗಳ ನಂತರ ಈ ಸಗರ ಅಶ್ವಮೇಧ ಯಾಗವನ್ನು ಮಾಡಬೇಕು ಅನ್ಕೊಳ್ತಾನೆ. ಅದಕ್ಕಾಗಿ ಯಾಗಾಶ್ವವನ್ನು ಬಿಡಲಾಗುತ್ತೆ. ಅದನ್ನು ಕಟ್ಟಿ ಹಾಕಿದವರು ಯುದ್ಧ ಮಾಡಬೇಕು ಅಥವಾ ಅಶ್ವಕ್ಕೆ ಗೌರವ ಕೊಟ್ಟು ಕಾಣಿಕೆಗಳನ್ನು ಕೊಟ್ಟು ಯಾಗಾಶ್ವವನ್ನು ಬಿಟ್ಟ ರಾಜನಿಗೆ ಶರಣಾಗಬೇಕಾಗುತ್ತೆ. ಇದು ನಿಯಮ. ಆ ಅಶ್ವದ ರಕ್ಷಣೆಗೆ ಸಗರನ ಕುಮಾರರು ಹೊರಡುತ್ತಾರೆ. ಬಹುಶಃ ರಾಜ ಸಗರನಿಗೆ ಬೇರೆ ಸೈನ್ಯನೇ ಬೇಕಾಗಿರ್ಲಿಲ್ವೇನೋ. ಯಾಕೆ ಅಂದ್ರೆ ಶಕ್ತಿಶಾಲಿಯಾದ 60,000 ಮಕ್ಕಳಿದ್ದ ಮೇಲೆ ಇನ್ಯಾಕೆ ಬೇಕು ಬೇರೆ ಸೈನ್ಯ? ಹೀಗೆ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದ ಹಾಗೆ ಕುದುರೆ ಕಣ್ಮರೆಯಾಗುತ್ತದೆ.
ಅದನ್ನು ಯಾರು ಕಟ್ಟಹಾಕಿದ್ದಾರೆ, ಎಲ್ಲಿ ಕಟ್ಟಹಾಕಿದ್ದಾರೆ ಅನ್ನುವುದನ್ನು ಹುಡುಕ್ತಾ ಸಗರ ಕುಮಾರರು ಕಪಿಲ ಮುನಿಗಳ ಆಶ್ರಮಕ್ಕೆ ಬರ್ತಾರೆ. ಅಲ್ಲೇನಾಗಿತ್ತಂದ್ರೆ, ಯಶಸ್ವಿಯಾಗಿ ಈ ಸಗರ ಯಾಗವನ್ನು ಮುಗಿಸಿಬಿಟ್ರೆ ಇಂದ್ರನ ಪದವಿಗೆ ಅರ್ಹನಾಗ್ತಾನೆ ಎಂದುಕೊಂಡ ದೇವೇಂದ್ರ ಅಶ್ವವನ್ನು ತಾನೇ ಕಪಿಲ ಮುನಿಗಳ ಆಶ್ರಮದಲ್ಲಿ ಅಡಗಿಸಿಟ್ಟಿದ್ದ. ಇದು ಋಷಿವರ್ಯರಿಗೆ ಗೊತ್ತಿರಲಿಲ್ಲ ಮತ್ತು ಸಗರ ಪುತ್ರರಿಗೆ ಗೊತ್ತಾಗುವ ಅವಕಾಶನೇ ಇರಲಿಲ್ಲ. ಕುದುರೆಯನ್ನು ಹುಡುಕುತ್ತಾ ಸಗರನ 60,000 ಮಕ್ಕಳು ಆಶ್ರಮಕ್ಕೆ ಬರ್ತಾರೆ. ಈ ಆಶ್ರಮ ಇದ್ದ ಪ್ರದೇಶ ಈಗಿನ ಪಶ್ಚಿಮ ಬಂಗಾಳದಲ್ಲಿದೆ. ಅಲ್ಲಿ ಈ ಕುದುರೆ ಅರಸನ ಮಕ್ಕಳಿಗೆ ಕಾಣಿಸಿಕೊಳ್ಳುತ್ತೆ. ಹಾಗೆಯೇ ಸ್ವಲ್ಪ ದೂರದಲ್ಲಿ ಧ್ಯಾನಸ್ಥರಾಗಿ ಕುಳಿತಿರುವ ಕಪಿಲ ಮಹರ್ಷಿಗಳು ಕೂಡ ಅವರಿಗೆ ಕಾಣಿಸ್ಕೊಳ್ತಾರೆ. ಈ ಮಹರ್ಷಿ ರಾಜಾಶ್ವವನ್ನು ಕದ್ದು ತಂದು ಕಟ್ಟಿದ್ದಾನೆ ಅನ್ಕೊಳ್ತಾರೆ ಸಗರನ ಅವಿವೇಕಿ ಸಂತಾನ. ಅಷ್ಟಕ್ಕೆ ಅವರು ಸುಮ್ಮನಾಗ್ಲಿಲ್ಲ. ಧ್ಯಾನಸ್ಥರಾಗಿರುವ ಕಪಿಲ ಮುನಿಗಳ ಧ್ಯಾನಕ್ಕೆ ಭಂಗ ಮಾಡ್ತಾರೆ. ಸಗರ ಮಕ್ಕಳ ಈ ದುರ್ವರ್ತನೆಯಿಂದ ಕೋಪಗೊಂಡ ಕಪಿಲ ಮುನಿಗಳು ಆ 60,000 ಮಂದಿಯನ್ನು ಅಲ್ಲೇ ಭಸ್ಮಗೊಳಿಸ್ತಾರೆ. ಋಷಿಯ ಶಾಪಕ್ಕೆ ತುತ್ತಾಗಿ ಅಕಾಲಿಕ ಸಾವಿನ ಶಿಕ್ಷೆ ಪಡೆದ ಆ ಸಗರ ಪುತ್ರರ ಆತ್ಮಗಳಿಗೆ ಮುಕ್ತಿನೇ ಸಿಗೋಲ್ಲ. ವಿಷಯ ಗೊತ್ತಾದ ಆಶ್ರಮಕ್ಕೆ ಬಂದ ಸಗರ ಕಪಿಲ ಮುನಿಗಳ ಬಳಿ ಬಂದು ತನ್ನ ಮಕ್ಕಳ ಆತ್ಮಕ್ಕೆ ಶಾಂತಿಯನ್ನಾದರೂ ಕರುಣಿಸು ಎಂದು ಕೇಳ್ಕೊಂತಾನೆ. ಶಾಂತರಾದ ಮುನಿಗಳು ದೇವಲೋಕದಿಂದ ಗಂಗೆಯನ್ನು ಭೂಮಿಗೆ ತಂದು ಚಿತಾಭಸ್ಮದ ಮೇಲೆ ಹರಿಸಿದರೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿ ಮೋಕ್ಷ ದೊರೆಯುತ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಸಗರ ವಂಶದ ಅರಸರೆಲ್ಲ ಹಿರಿಯ ಮಗ ಅಸಮಂಜಸನ ಸಂತಾನವೆಲ್ಲ ದೇವಗಂಗೆಯನ್ನು ಭೂಮಿಗೆ ತರುವ ಪ್ರಯತ್ನದಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಳ್ತಾರೆ. ಆದರೆ ಅದರಲ್ಲಿ ಯಶಸ್ವಿಯಾದವನು ಈ ಭಗೀರಥ ಮಹಾರಾಜ. ಅಲ್ಲಿ ಆವತ್ತು ಅವನ ತಪಸ್ಸಿಗೆ ಮೆಚ್ಚಿ ಭೂಮಿಗೆ ಇಳಿದು ಬರುವುದಕ್ಕೆ ದೇವಗಂಗೆ ಒಪ್ಪಿಕೊಳ್ಳುತ್ತಾಳೆ. ಆದರೆ ಆಕೆಯ ರಭಸವನ್ನು ತಡೆಯದೆ ಭೂಮಿ ಸ್ವಲ್ಪ ಅಲುಗಾಡಿದರೂ ಸಾಕು, ಪ್ರಳಯನೇ ಸಂಭವಿಸಿಬಿಡುತ್ತೆ. ಜೀವ ಜಂತುಗಳು ನಶಿಸಿ ಹೋಗ್ತಿದ್ವು. ತನ್ನ ವಂಶಜರಿಗೆ ಮುಕ್ತಿ ಕೊಡಿಸುವ ಸಲುವಾಗಿ ಇಡೀ ಭೂಮಿಗೆ ತೊಂದರೆಯನ್ನು ಉಂಟು ಮಾಡುವುದಕ್ಕೆ ಈ ಭಗೀರಥ ಸಿದ್ಧವಿರಲಿಲ್ಲ. ಹಾಗಾಗಿ ಈ ದೇವಗಂಗೆಯನ್ನು ಮತ್ತು ಆಕೆಯ ರಭಸವನ್ನು ತಡೆಯಲು ಮಾರ್ಗವನ್ನು ಹುಡುಕುತ್ತಾನೆ ಭಗೀರಥ. ಆಗ ಅವನಿಗೆ ನೆನಪಾದ ಹಿಮ ಶಿಖರಗಳ ಉತ್ತುಂಗದಲ್ಲಿ ನೆಲೆಸಿದ್ದ ಕೈಲಾಸವಾಸಿ ಆದಿಶಂಕರ. ಅಷ್ಟೇ, ಭಗೀರಥ ಶಿವನನ್ನು ಕುರಿತು ಘೋರ ತಪಸ್ಸು ಮಾಡ್ತಾನೆ. ಆತನ ಏಕಾಗ್ರತೆಗೆ ಭಕ್ತಿಗೆ ಮೆಚ್ಚಿ ಶಿವನು ಗಂಗೆಯನ್ನು ತನ್ನ ತಲೆಯ ಮೇಲೆ ಇಳಿಸಿಕೊಳ್ಳುವುದಕ್ಕೆ ಒಪ್ಪಿಕೊಳ್ತಾನೆ. ಗಂಗೆಯ ಅಹಂಕಾರ ಅರಿವಿದ್ದ ಶಿವ ತನ್ನ ಜಟಾಜೂಟವನ್ನು ಹರಡಿಕೊಂಡು ನಿಂತಿರುತ್ತಾನೆ. ದೇವಗಂಗೆ ಆಗಸದಿಂದ ನೇರವಾಗಿ ಶಿವನ ತಲೆಯ ಮೇಲೆ ಇಳಿದು ಬಿಡುತ್ತಾಳೆ. ಶಿವ ಅವಳನ್ನು ತನ್ನ ಜಡೆಯಲ್ಲಿ ಬಂಧಿಸಿಬಿಡ್ತಾನೆ. ಇಲ್ಲಿ ದೇವಗಂಗೆ ಆಗಸದಿಂದ ಕೆಳಗೇನೋ ಬಂದು ಬಿಡ್ತಾಳೆ. ಆದ್ರೆ ಶಿವನ ಜಟಾಜೂಟದಲ್ಲಿ ಬಂದಿಯಾಗಿದ್ಲು. ಈಗ ಮತ್ತೆ ಭಗೀರಥ ಆ ಮಹಾದೇವನನ್ನು ತನ್ನ ಪೂಜೆ ತಪಸ್ಸಿನಿಂದ ಶಾಂತಗೊಳಿಸಿ ಸಂಪ್ರೀತನನ್ನಾಗಿ ಮಾಡಿಕೊಂಡು ಗಂಗೆಯನ್ನು ಶಿವನ ಜಡೆಯಿಂದ ಬಿಡಿಸಿ ತನ್ನ ಪಿತೃಗಳು ಅಂದ್ರೆ ಸಗರನ 60,000 ಮಕ್ಕಳು ಭಸ್ಮವಾಗಿದ್ದ ಕಪಿಲ ಮುನಿಗಳ ಆಶ್ರಮಕ್ಕೆ ಕರೆದುಕೊಂಡು ಹೋಗ್ತಾನೆ. ಹೀಗೆ ಭಗೀರಥನ ತಪಸ್ಸಿನಿಂದ ಭೂಮಿಗಿಳಿದ ಗಂಗೆ ಭಾಗೀರಥಿ ಅನ್ನಿಸ್ಕೊಂತಾಳೆ. ಹೀಗೆ ಹರಿದು ಬರುವಾಗ ಕೂಡ ಅವಳಿಗೆ ಅವಳ ಅಹಂಕಾರ ಕಡಿಮೆ ಆಗಿರ್ಲಿಲ್ಲ. ದಾರಿಯಲ್ಲಿದ್ದ ಜಹ್ನೋ ಅನ್ನೋ ಋಷಿಗಳ ಆಶ್ರಮವನ್ನು ಕೊಚ್ಚಿಕೊಂಡು ಹೋಗ್ತಾಳೆ ಭಗೀರಥಿ. ಸಿಟ್ಟಿಗೆದ್ದ ಋಷಿ ಇಡೀ ಗಂಗೆಯನ್ನು ಕುಡಿದು ಬಿಡ್ತಾರೆ. ಮತ್ತೆ ಭಗೀರಥನಿಗೆ ಸಂಕಟ ಶುರುವಾಯಿತು. ಆ ಮುನಿಯನ್ನು ಪ್ರಾರ್ಥಿಸಿ ಸಂತೈಸಿ ಹೋಲೈಸಿ ಕಾಡಿ ಬೇಡಿ ಕಡೆಗೂ ಗಂಗೆಯನ್ನು ಬಿಡುಗಡೆ ಮಾಡಿಸ್ತಾನೆ. ಅವರು ಆಕೆಯನ್ನ ಕಿವಿಯ ಮೂಲಕ ಹೊರಬಿಟ್ರು ಅಂತ ಕೆಲವು ಕಡೆ ಹಾಗೂ ತೊಡೆಯ ಮೂಲಕ ಹೊರಬಿಟ್ರು ಅಂತ ಮತ್ತೊಂದು ಕಡೆ ಬರೆಯಲಾಗಿದೆ. ಎಲ್ಲಿಂದ ಬೇಕಾದ್ರೂ ಬಿಡ್ಲಿ, ಆಕೆಯ ಅಹಂಕಾರವನ್ನು ನಾಶ ಮಾಡುವುದಕ್ಕೆ ಏನು ಮಾಡಬೇಕೋ ಅದನ್ನು ಮಾಡುತ್ತಾರೆ ಮುನಿಗಳು. ಹೀಗೆ ಜಹ್ನು ಮುನಿಗಳು ಅವಳನ್ನು ಕುಡಿದು ವಿಸರ್ಜಿಸಿರುವ ಕಾರಣ ಜಾಹ್ನವಿ ಅನ್ನುವ ಹೆಸರು ಬಂತು. ಇದನ್ನ ನಮ್ಮ ವರಕವಿ ಬೇಂದ್ರೆಯವರು ಹರಿದು ಬಾ ತಾಯಿ ಹರಿದು ಬಾ ಅನ್ನೋ ತಮ್ಮ ಅದ್ಭುತವಾದ ಕಾವ್ಯದಲ್ಲಿ ಹರನ ಜಡೆಯಿಂದ ಹರಿಯಾಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ ಅಂತ ಬರೆಯುತ್ತಾರೆ. ಅಲ್ಲಿಗೆ ಗಂಗೆಯ ಅಹಂಕಾರ ಇಳಿದು ಹೋಗಿತ್ತು. ಅವಳು ಭೂಮಿಗೆ ಬಂದ ಕಾರಣವನ್ನ ಅರ್ಥ ಮಾಡಿಕೊಂಡ್ಳು. ತಾನು ಬಂದ ಕೆಲಸವನ್ನ ಶ್ರದ್ಧೆಯಿಂದ ನೆರವೇರಿಸಿ ಸಗರ ಪುತ್ರರಿಗೆ ಸದ್ಗತಿಯನ್ನು ಕರುಣಿಸಿದ ಗಂಗೆ ಹಿಮಾಲಯದಿಂದ ಬಂಗಾಲದವರೆಗೂ ಹರಿದು ಅಲ್ಲಿ ಸಮುದ್ರ ರಾಜನಲ್ಲಿ ಲೀನವಾದ್ಲು.
ಇವತ್ತಿಗೂ ಕೂಡ ಗಂಗೆ ಗೋಮುಖದಿಂದ ಬಂಗಾಲದ ಕೊಲ್ಲಿಯವರೆಗೆ ಹರಿತಾನೇ ಇದ್ದಾಳೆ. ಇಷ್ಟೆಲ್ಲ ಕಷ್ಟಪಟ್ಟು ತನಗಿದ್ದ ಎಲ್ಲ ಅಡೆತಡೆಗಳನ್ನ ನಿವಾರಿಸಿಕೊಂಡು ಗಂಗೆಯನ್ನು ಭೂಮಿಗಿಳಿಸಿದ ಒಂದೇ ಕಾರಣಕ್ಕೆ ಅತ್ಯಂತ ಕಷ್ಟವಾದ ಪ್ರಯಾಸಪೂರ್ವಕ ಪ್ರಯತ್ನಗಳೇನಾದರೂ ಇದ್ದರೆ ಅದನ್ನು ಭಗೀರಥ ಪ್ರಯತ್ನ ಅನ್ನೋ ಹೆಸರು ಬಂತು. ಸ್ನೇಹಿತರೆ, ಇದು ಗಂಗೆ ಭೂಮಿಗೆ ಬಂದ ಕತೆ. ಇಲ್ಲೆಲ್ಲೂ ಕೂಡ ಗಂಗೆಯು ಶಿವನನ್ನ ಮದ್ವೆಯಾದ್ಲೋ ಅನ್ನೋ ಅಂಶ ನಮಗೆ ಸಿಗುವುದೇ ಇಲ್ಲ. ಅವನ ಜಟೆಯಲ್ಲಿ ಧರಿಸಿದ್ದ ಮಾತ್ರಕ್ಕೆ ಅವಳು ಅವನ ಸತಿಯಾಗುವುದಕ್ಕೆ ಸಾಧ್ಯನೇ ಇಲ್ಲ. ಉಳಿದಂತೆ ಗಂಗೆ ಗೌರಿ ಅನ್ನೋದು ಜನಪದ ಕಲ್ಪನೆ ಅಷ್ಟೇ. ಇನ್ನು ಗಂಗೆ ಭೂಮಿಗೆ ಬಂದಿರುವ ಕತೆ ಅವಳ ಪವಿತ್ರತೆಯನ್ನು ಹೆಚ್ಚು ಮಾಡುವುದಕ್ಕೆ ಹೇಳಿರುವ ಕತೆ ಅಷ್ಟೇ. ಗಂಗೆ ಒಂದು ಹೆಣ್ಣಾಗಿ ಆಕೆ ರಾಜನನ್ನು ಮದುವೆ ಆಗೋದು ಅಂದ್ರೆ ಹೇಗೆ ಸಾಧ್ಯ? ಗಂಗೆ ಅನ್ನೋದೊಂದು ಪವಿತ್ರವಾದ ನದಿ. ಹರಿಯೋದು ನದಿಯ ಗುಣ. ನದಿ ತಾಯಿಯಂತೆ ತನ್ನನ್ನು ನಂಬಿದವರನ್ನ ಪೋಷಿಸ್ತಾಳೆ, ಅನ್ನ ಕೊಡ್ತಾಳೆ. ಸಿಟ್ಟಿಗೆದ್ರೆ ಅಹಂಕಾರವಿರುವ ಹೆಣ್ಣಿನಂತೆ ಸರ್ವನಾಶ ಕೂಡ ಮಾಡ್ತಾಳೆ. ಹೆಣ್ಣಿಗಿರುವಂತಲೇ ನದಿಗೆ ಸೃಷ್ಟಿಸುವಂತಹ ಶಕ್ತಿಯೂ ಇದೆ, ನಾಶ ಮಾಡಬಲ್ಲ ಹಠ ಇದೆ. ಹಾಗಾಗಿ ಆಕೆಯನ್ನ ಹೆಣ್ಣಿಗೆ ತಾಯಿಗೆ ಹೋಲಿಕೆ ಮಾಡೋದು. ಗಂಗೆಯ ವಿಷಯಕ್ಕೆ ಬಂದರೆ ಬೇರೆ ಎಲ್ಲ ನದಿಗಳಕ್ಕಿಂತ ಆಕ್ಸಿಜನ್ ಪ್ರಮಾಣವು ಹೆಚ್ಚಾಗಿದೆ ಅಂತ ಸಂಶೋಧಕರು ಹೇಳುತ್ತಾರೆ. ಹಾಗಾಗಿ ಸ್ನೇಹಿತರೆ, ನಿಮಗೆ ಗಂಗೆಯ ಬಗ್ಗೆ ಇರುವ ಎಲ್ಲ ಅನುಮಾನಗಳು ಬಗೆಹರಿದಿವೆ ಅಂತ ನಾನು ಅನ್ಕೊಳ್ತಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ಕಾರ.